ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಹೊರಟಿದ್ದು ಶೃಂಗೇರಿಗೆ. ಹಾಗೆ ಯಾವ ಪ್ಲೇಸಸ್ ಎಲ್ಲ ಸಿಗುತ್ತೆ ದಾರಿಲಿ ಹೋಗ್ತಾ ಆ ಪ್ಲೇಸಸ್ನೆಲ್ಲ ಒಂದ್ಸಲ ವಿಸಿಟ್ ಮಾಡೋಣ ಅಂತ ಹೇಳಿಬಿಟ್ಟು ಮಾತಾಡ್ಕೊಂಡ್ವಿ. ಸೊ ಹಾಗೆ ಆರಾಮ್ಸೆ ಬೆಳಿಗ್ಗೆ ಎದ್ಬಿಟ್ಟು ಹೊರಟ್ವಿ. ಕಾಲಿಲ್ವಾ ನಿಂಗೆ? ಎಲ್ಲೋಯ್ತು ಕಾಲು? ಅಲ್ಲುಂಟಲ್ಲ ಕಾಲು, ಕಾಣ್ತುಂಟು ನಂಗೆ ಕಾಲು, ಇಲ್ಲುಂಟಲ್ಲ ಕಾಲು. ಇದೆಂತ ಮತ್ತೆ ನೀ ಬೆಳಿಗ್ಗೆ ಅಂತ ತಿನ್ಲಿಲ್ಲಲ್ಲ, ಚಿತ್ರಾನ್ನೆಲ್ಲ ತಿನ್ನೋದಿಲ್ವಾ ನೀನೀಗ? 1:12 ಆಯ್ತು. ಇದು ಹೊಟ್ಟೆ ಹಸಿಯೋದಿಲ್ಲ, ಇದು ಈ ಹೊಟ್ಟೆ ಅದ್ರಲ್ಲಿ ಎಂತ ಇಲ್ಲ ಅಲ್ಲ. ಬೆಳಗ್ಗೆ ಹೇಳ್ತಾನೆ ಎದ್ವಿಯ ಮೂಡ್ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಸೊ ಅದಕ್ಕೆ ಅವಳನ್ನ ನಾನು ಫುಲ್ ಚಿಯರ್ ಅಪ್ ಮಾಡ್ತಾ ಇದ್ದೆ, ಒಂದು ಸ್ವಲ್ಪ ಸರಿ ಹೋಗಲಿ ಅಂತ. ಮಕ್ಕಳಿದವ್ರಿಗೆ ಗೊತ್ತಿರುತ್ತೆ, ಅವ್ರ ಮೂಡ್ ಬೆಳಗ್ಗೆ ಹೇಳ್ತಾನೆ ಅದು ಡಿಸೈಡ್ ಆಗುತ್ತೆ ಯಾವ ಥರ ಇರ್ತಾರೆ ಅಂತ ಹೇಳಿಬಿಟ್ಟು. ಇವತ್ತು ನಾವು ಹೊಯ್ಸಳೇಶ್ವರ ಟೆಂಪಲ್ಗೆ ಬಂದಿದ್ದೇವೆ. ಬನ್ನಿ ನೋಡುವ ಹೇಗೆ ಉಂಟು ಅಂತ ಹೇಳಿ. ನನ್ನ ಗಂಡ ಒಂದು ಸ್ಮೈಲ್ ಕೊಡ್ತಾ ಇದ್ದಾರೆ ನನ್ನನ್ನು ನೋಡಿ. ಕಾರ್ನ ಪಾರ್ಕ್ ಮಾಡಿ ಒಳಗಡೆ ಬಂದಾಗ ನಮ್ಮನ್ನು ಸ್ವಾಗತಿಸಿದ್ದು ಈ ಒಂದು ಪಾರ್ಕ್. ತುಂಬ ಚೆನ್ನಾಗಿ ಪಾರ್ಕ್ನ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಆ ದೇವಸ್ಥಾನದ ಬಗ್ಗೆ ಕೂಡ ಸ್ವಲ್ಪ ಇಲ್ಲಿ ಹಾಕಿದ್ದಾರೆ ನೋಡಿ. ಇವಾಗ ಎಂಟ್ರಿ ಆಗ್ತಾ ಇದ್ದ ಹಾಗೆ ನಿಮಗೆ ಗೈಡ್ಗಳೆಲ್ಲ ಇಲ್ಲೇ ಇರ್ತಾರೆ, ಸಿಗ್ತಾರೆ. ಬೇಕಿದ್ರೆ ನೀವು ಗೈಡ್ಗಳ ಜೊತೆ ಹೋಗ್ಬೋದು. ತುಂಬಾ ಚೆನ್ನಾಗಿ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಬಟ್ ನಾವು ಗೈಡ್ ತೊಗೊಳ್ಳಿಲ್ಲ, ಯಾಕಂದರೆ ನಮಗೆ ಟೈಮ್ ಇರಲಿಲ್ಲ ಅಷ್ಟೊಂದು. ಗೈಡ್ ಜೊತೆ ಹೋದರೆ ಐ ಥಿಂಕ್ ಒಂದು 2 hours ಆದರೂ ನಾವು ಅಲ್ಲಿ ಸ್ಪೆಂಡ್ ಮಾಡಬೇಕು ಅಂದ್ಕೊಳ್ತೀನಿ. ಸೊ ಅದಕ್ಕಾಗಿ ನಾವು ಗೈಡ್ ತೊಗೊಳ್ಳಿಲ್ಲ. ಚಪ್ಪಲ್ ಸ್ಟ್ಯಾಂಡ್ ನೋಡಿ ಒಂದ್ಸಲ ಶಾಕ್ ಆದೆ, ಯಾಕಂದರೆ ಯಾವುದೇ ಅಮೌಂಟ್ ಇಲ್ಲಿ ಪೇ ಮಾಡಬೇಕಾಗಿಲ್ಲ, ಚಪ್ಪಲಿ ಫ್ರೀಯಾಗಿ ಇಟ್ಕೋಬೋದು. ನಮ್ಮ ದೇಶಭಕ್ತಿ ಗೀತೆಯಲ್ಲಿ ಅಜಂತ ಎಲ್ಲೋರ ಹಳೆಬೀಡು ಬೇಲೂರು ಶಿಲೆಗಳಿವು ಕಲೆಯ ಆಗರ ಅಂತ ಹೇಳಿಬಿಟ್ಟು ಬರೆದಿದ್ದಾರೆ. ಅದು ನಿಜಕ್ಕೂ ಸುಳ್ಳಲ್ಲ, ಇದನ್ನು ನೋಡಿದಾಗ ಅದೇ ಅನ್ನಿಸ್ತು. ಎಷ್ಟು ಸುಂದರವಾಗಿದೆ ಪ್ರತಿಯೊಂದು ಶಿಲ್ಪಕಲೆಗಳು ಅಂತ ಅನಿಸುತ್ತೆ. ಇದು ಶಿವನ ಆಲಯ ನೋಡಿ, ಶಿವಲಿಂಗ ಇದೆ ಇಲ್ಲಿ. ಇದನ್ನ ನೋಡ್ಬೇಕು, ಇದನ್ನ ತಿಳ್ಕೊಳ್ಬೇಕು ಅಂತ ಎಲ್ಲ ಇದ್ದವರು ಇಲ್ಲಿ ಬಂದರೆ ಗೈಡ್ ತಗೊಳ್ಳಿ ಆಯಿತಾ. ಅಷ್ಟೇ ಅನಿಸುತ್ತೆ, 300-400 ರೂಪಾಯಿ ತಗೋತಾರೆ ಅನ್ಕೋತೀನಿ, ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ, ನಾವು ಕೇಳಿಲ್ಲ ಅಲ್ಲಿ. ಸೊ ನಾನು ಮೊಬೈಲಲ್ಲಿ ಚೆಕ್ ಮಾಡಿದಾಗ ಅದಷ್ಟು ತೋರಿಸ್ತು. ಸೊ ಇದ್ರ ಬಗ್ಗೆ ಎಲ್ಲ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಅವರು, ಅವರಿಗೆಲ್ಲ ಇದ್ರ ಬಗ್ಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಗೈಡ್ ತೊಗೊಳ್ಳೋದು ತುಂಬ ಒಳ್ಳೆಯದು, ಅವ್ರು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಇಲ್ಲಾಂದರೆ ಇದೇ ಥರ ನಾವು ಹಿಂಗೆ ನೋಡ್ಕೊಂಬಂದು ಅದೇ ಥರ ನೋಡ್ತಾ ಹೋಗ್ಬೇಕಷ್ಟೇ, ಏನು ಗೊತ್ತಾಗಲ್ಲ ಇದ್ರ ಬಗ್ಗೆ. ಬೇರೆ ಬೇರೆ ಪ್ರಕಾರದ ಮೂರ್ತಿ ಇದೆ ಆಯ್ತಾ. ಇಲ್ಲಿ ಸಿಂಹದಿಂದ, ಪ್ರಾಣಿಗಳಿಂದ ಹಿಡಿದು ಮನುಷ್ಯ, ಯುದ್ಧದಿಂದ ಹಿಡಿದು ಪ್ರಣಯದ ತನಕ ಎಲ್ಲಾನು ಮೂರ್ತಿಗಳಿದೆ. ಕೆಲವೊಂದು ಕಟ್ಟಾಗಿದೆ, ಮೇ ಬಿ ಯುದ್ಧದ ಸಮಯದಲ್ಲಿ ದಾಳಿ ಮಾಡಿದಾಗ ಕಟ್ಟಾಗಿರ್ಲೂಬಹುದು. ಸೊ ತುಂಬಾನೇ ಚೆನ್ನಾಗಿದೆ. ನಂದಿ ಅಲ್ಲ, 2 ನಂದಿ. ಈ ದೇವಾಲಯದ ಸುತ್ತ ಈ ಥರ ಪಾರ್ಕ್ ಇದೆ. ಹಾಗೆ ಒಂದು ಸರೋವರ ಕೂಡ ಇದೆ ಅಲ್ಲಿ. ಬೋಟಿಂಗ್ ಎಲ್ಲ ಮಾಡ್ತಾರೆ ಅಂದ್ಕೊಳ್ತೀನಿ, ಅಲ್ಲಿ ನಾವು ಹೋಗಿಲ್ಲ ಆ ಕಡೆ. ಸೊ ತುಂಬಾ ಚೆನ್ನಾಗಿದೆ. ತುಂಬ ಹಸಿವಾಗ್ತಿತ್ತು. ಸೊ ಅಲ್ಲಿ ಹೋಟೆಲ್ ಹುಡುಕ್ದಾಗ ಪಕ್ಕದಲ್ಲಿ ಒಂದು ಮ್ಯಾಂಗೋ ಟ್ರೀಯ ಹೋಟೆಲ್ ಅಂತ ಇತ್ತು. ಫುಡ್ ಚೆನ್ನಾಗಿತ್ತು, ಅಕ್ಕಿ ರೊಟ್ಟಿ ಅಂತೂ ಸಖತ್ತಾಗಿತ್ತು. ಚೆನ್ನಾಗಿ ಬ್ಯಾಟಿಂಗ್ ಮಾಡಿದೆ. ಎದ್ವಿ ಊಟ ಊಟ ಚಪಾತಿ ಬೇಕಾ? ಕೈ ತೊಳ್ದಾ? ಚಪಾತಿ ಬೇಕಾ? ಏನು ತಿಂತಾ ಇದೆಯಾ? ಐಸ್ ಕ್ರೀಮು ಏನದು?
ಇದು ಚಿಕ್ಕಮಗಳೂರು ಮೇನ್ ಸಿಟಿ. ಇಲ್ಲಿ ಫೋರ್ಕ್ ಎಲ್ಲ ಸಖತ್ತಾಗಿ ಸಿಗುತ್ತಂತೆ. ಇವರು ಹೇಳಿದ್ದು, ಬೇರೇನು ಗೊತ್ತಿಲ್ಲ ಇಲ್ಲಿ ಬಗ್ಗೆ. ಫೋರ್ಕ್ ಮತ್ತೆ ಅಕ್ಕಿ ರೊಟ್ಟಿ ಅಂತ ಸಖತ್ತಾಗಿ ಸಿಗುತ್ತಂತೆ. ದೊಡ್ಡ ಸಿಟಿ ಅಲ್ಲ ಶೈಲು? ಹಾಗೆ ಶೃಂಗೇರಿ ಕಡೆ ಹೊರಟ್ವಿ. ಇದಾಗಿತ್ತು ನಮ್ಮ ಈ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.